ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅವಲಕ್ಕಿ ಚೂಡ್ವ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಅವಲಕ್ಕಿ ಚೂಡ್ವ ಮಾಡೋಕ್ಕೆ ಮೊದಲು ಅವಲಕ್ಕಿ ಇರುತ್ತಲ್ಲ, ಪೇಪರ್ ಅವಲಕ್ಕಿ, ಅದನ್ನು ಬಿಸಿಲಲ್ಲಿ ಒಂದು 2 ತಾಸು ಒಣಗಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ ಶೇಂಗಾ, ಪುಟಾಣಿ ಎಲ್ಲ ತೊಗೋಬೇಕು. ಈಗ ನಾವು 1 kg ಅವಲಕ್ಕಿ ತೊಗೊಂಡಿದ್ದೀವಿ ನೋಡಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಂದು 2 ತಾಸು ಒಣಗಿಸಿಟ್ಕೊಂಡಿದ್ದೀವಿ ಅವಲಕ್ಕಿನ. ಈಗ ಬಿಸಿಲಲ್ಲಿ ಒಣಗಿಸೋದ್ರಿಂದ ಅವಲಕ್ಕಿ ಕರು ಚೆನ್ನಾಗಿ ಟೇಸ್ಟ್ ಕ್ರಿಸ್ಪಿಯಾಗಿ ಬರುತ್ತೆ. ಇದು ದಪ್ಪನ ಅವಲಕ್ಕಿ ಇರುತ್ತಲ್ಲ, ಅದರೊಂದು ಬಟ್ಲ ತೊಗೊಂಡಿದ್ದೀವಿ. ಶೇಂಗಾ, ಪುಟಾಣಿ ಮತ್ತು ಇದು ಒಗ್ಗರಣೆಗೆ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಇವಾಗ ಇದನ್ನು ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಅದು ದಪ್ಪನ ಅವಲಕ್ಕಿ ತೊಗೊಂಡಿದ್ವಲ್ರಿ, ಅದನ್ನು ಕರ್ಕೋಬೇಕು ಎಣ್ಣೆಯಲ್ಲಿ. ಕರ್ಕೊಂಡು ಅದು ಸ್ವಲ್ಪ ತೆಕ್ಕೋಬೇಕು. ಇದನ್ನು ತೆಗೆದಿಟ್ಕೋಬೇಕು. ಅದಾದ್ಮೇಲೆ ದೊಡ್ಡದೊಂದು ಬಾಣಲಿ ತೊಗೋಬೇಕು. ಅದರಲ್ಲಿ ಒಂದು ಎಣ್ಣೆ ಹಾಕ್ಕೋಬೇಕು. ಈಗ ಒಂದು kg ಚೂಡ್ವ ಮಾಡ್ತಿದ್ವಲ್ಲ ಅವಲಕ್ಕಿಗೆ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಎಣ್ಣೆಯಲ್ಲಿ ಎಲ್ಲಷ್ಟು ಫ್ರೈ ಮಾಡ್ಕೋತೀವಿ ನಾವು. ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ ತೊಗೊಂಡಿರ್ತೀವಲ್ಲ, ಅದನ್ನು ಜಜ್ಕೋಬೇಕು. ಬೆಳ್ಳುಳ್ಳಿನ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದಲ್ಲ, ಅದು ಎಣ್ಣೆ ಕಾಯ್ದಾದ್ಮೇಲೆ ಮತ್ತು ಸಾಸಿವೆ ಜೀರಿಗೆ ಹಾಕೋತಿದ್ವಿ ನೋಡಿ. ಸಾಸಿವೆ ಜೀರಿಗೆ ಹಾಕಿ ಅದೆಲ್ಲ ಚಟ್ಪಟ ಅನ್ನಬೇಕು ಚೆನ್ನಾಗಿ. ಸಾಸಿವೆ ಜೀರಿಗೆ ಚಟ್ಪಟ ಅಂತಿದೆ ನೋಡಿ. ಈ ಚಟ್ಪಟ ಅನ್ನೋದ್ಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ, ಬೆಳ್ಳುಳ್ಳಿ ಜಜ್ಜಿಟ್ಕೋಬೇಕು. ಅದನ್ನು ಹಾಕೋತಿದ್ವಿ ನೋಡಿ. ಇದನ್ನು ಕೆಂಪಗೆ ಹಾಕಬೇಕು. ಚೂಡ ಮಾಡ್ತಾ ಇರೋದ್ರಿಂದ ಎಲ್ಲಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲಷ್ಟು ಚೆನ್ನಾಗಿ ಫ್ರೈ ಆದರೆ ಕ್ರಿಸ್ಪಿಯಾಗಿರುತ್ತೆ ಚೂಡುವ. ಎಷ್ಟು ದಿನ ಇಟ್ಟರೂ ಚೆನ್ನಾಗಿರುತ್ತೆ. ಆಮೇಲೆ ಅದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದಕ್ಕಾಗಿ, ಅದನ್ನು ಹಾಕೋಬೇಕು. ಇದಷ್ಟು ಚೆನ್ನಾಗಿ ಫ್ರೈ ಆಗಬೇಕಿದೆ ಎಣ್ಣೆಯಲ್ಲಿ. ಈ ಚೂಡ್ವ ಟೀ ಟೈಮ್ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡ್ಕೊಂಡ್ರೆ ಒಂದು 15 ದಿನ ತನಕ ಆರಾಮ್ಸಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮೆಣಸಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಎಣ್ಣೆಯಲ್ಲಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗೋ ಥರ ಹೊಡೆದು ಮತ್ತು ಇದು ಕ್ರಿಸ್ಪಿಯಾಗಿ ಆಗಬೇಕು. ಆ ಥರ ಚೆನ್ನಾಗಿ ಮಾಡ್ಕೊಬೇಕು. ಇದನ್ನು ಸಣ್ಣದಾಗಿ ಇಟ್ಕೋಬೇಕು ಒಲೆನ. ಇವಾಗ ಶೇಂಗಾ ತೊಗೊಂಡಿದ್ವಲ್ಲ, ಶೇಂಗಾ ಹಾಕೋಬೇಕು. ಒಂದು ಬಟ್ಲ ಶೇಂಗಾ, ಒಂದು ಬಟ್ಲ ಪುಟಾಣಿ ತೊಗೊಂಡಿದ್ವಿ. ಶೇಂಗಾ, ಪುಟಾಣಿ ಇದೆಲ್ಲ ಹಾಕಿ ಇದನ್ನು ಕ್ರಿಸ್ಪಿಯಾಗಿ ಚೆನ್ನಾಗಿ ಹುರ್ಕೋತೀವಲ್ಲ. ಈಗ ಚೂಡ್ವ ತಿನ್ನೋದು ಟೈಮಿಗೆ ಶೇಂಗಾ ತಿಂದು ಎಲ್ಲ ಚೆನ್ನಾಗಿ ಅನ್ನಿಸುತ್ತೆ. ಟೇಸ್ಟ್ ಸೂಪರಾಗಿರುತ್ತೆ.
ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಎಲ್ಲಷ್ಟು. ಈಗ ಶೇಂಗಾ ಹುರಿತಿದ್ದಿಲ್ಲ, ಈಗ ಅದು ಬಂದ್ಬಿಟ್ಲೆ ಪುಟಾಣಿ ತೊಗೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ಪುಟಾಣಿ ಹಾಕೋತಿದ್ದೀವಿ ನೋಡಿ, ಅದನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಶೇಂಗಾ ಪುಟಾಣಿ ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಇದಕ್ಕೆ. ಇಲ್ಲಷ್ಟೇ ಅಲ್ಲಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು. ಒಂದು ಚಮಚ ಅರಿಶಿನ ಹಾಕೋತಿದ್ದೀವಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ. ಇದಕ್ಕೆ ಎಲ್ಲಷ್ಟು ಫ್ರೈ ಆಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ ನೋಡಿ. ಅವಲಕ್ಕಿ ತೊಗೊಂಡಿದ್ವಲ್ಲ ಅವಲಕ್ಕಿನ ಹಾಕೋತಿದ್ದೀವಿ ನೋಡಿ. ಅವಲಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಇದೇ ಥರ ಅದಷ್ಟು 1 kg ಅವಲಕ್ಕಿ ತೊಗೊಂಡಿದ್ವಲ್ಲ 1 kg ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಥರ ಮತ್ತು ಇನ್ನೊಂದಿಷ್ಟು ಹಾಕೋತಿದ್ದೀವಿ ನೋಡಿ. ಇದೇ ಥರ ಎಲ್ಲ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮ್ಮ ಅವಲಕ್ಕಿ ಚುಡುವ ರೆಡಿ ಆಯ್ತು ನೋಡ್ರಿ. ಇವಾಗ ನನ್ನ ಅವಲಕ್ಕಿ ಚುಡುವ ರೆಡಿ ಆಯಿತು. ನೀವು ಇದೇ ಥರ ಅವಲಕ್ಕಿ ಚುಡುವ ಮಾಡಿಕೊಡ್ರಿ, ತಿನ್ನಿರಿ, ಹೇಗಿದೆ ಅಂತ ಹೇಳಿ ನಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಮತ್ತು ಇದೇ ಥರ ಬೇರೆ ರೆಸಿಪಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಎಲ್ಲರೂ.